ನೀವು ಬಿಜೆಪಿ ಪಕ್ಷ ಬಿಟ್ಟು ಹೋದ ನಂತರ ನೀವು ಕಾಂಗ್ರೆಸ್ ಬಗ್ಗೆ ಮಾತಾಡೋದಿಲ್ಲ, ಓಕೆ, ಬಿಜೆಪಿ ಪಕ್ಷ ಬಿಟ್ಟಿದ್ದು ಹಳೆ ವಿಚಾರ. ಬಿಟ್ಟು ಹೋದ ನಂತರ ಬಿಜೆಪಿಯಲ್ಲಿ ಒಂದಷ್ಟು ಬದಲಾವಣೆ ಆಯಿತು, ಯುವಕ ತಂಡವನ್ನು ಕಟ್ಟಲಾಯಿತು, ವಿಜೇಂದ್ರಗೆ ಮಣೆ ಹಾಕಲಾಯಿತು, ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಮಾಡಲಾಯಿತು, ಹೊಸ ಟೀಮ್ ಕಟ್ಟಿದ್ದಾರೆ. ನೀವು ಅನುಭವ ಇರುವಂಥ ಹಿನ್ನೆಲೆಯಲ್ಲಿ ಈ ಹೊಸ ಟೀಮನ್ನು ನೀವು ಹೇಗೆ ನೋಡ್ತೀರಾ ಸರ್? ಅಂದರೆ ಇದು ಅನುಕೂಲ? ಏನು ಒಂದು ಹೊಸ ಟೀಮು ಹಳೆ ಟೀಮು ಎಲ್ಲ ಕೂಡಿದಾಗ ಪಕ್ಷ ಸಂಘಟನೆ ಆಗ್ತದೆ. ಈಗ ಒಂದು ಹೊಸ ಟೀಮ್ ಬಂದಿದೆ, ವಿಜೇಂದ್ರ ಅವರು ಯುವಕರಿದ್ದಾರೆ, ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರೂ ಕೈ ಜೋಡಿಸಿದರೆ ಪಕ್ಷಕ್ಕೆ ಇನ್ನೂ ಹೆಚ್ಚು ಬಲ ಬಂದೇ ಬರ್ತದೆ. ಜಾತಿ ರಾಜಕಾರಣ ಕೂಡ ನಡೆಯುವಂಥ ಚುನಾವಣೆ ನಿಮಗೂ ಕೂಡ ಗೊತ್ತಿರುವಂಥದ್ದು. ನಾನು ಯಾಕೆ ಪ್ರಶ್ನೆ ಅಂತಂದರೆ, ಒಂದು ಒಕ್ಕಲಿಗ ಮತ್ತು ಲಿಂಗಾಯತ ಕಾಂಬಿನೇಷನಲ್ಲಿ ಹೋಗಬೇಕು ಅನ್ನೋಂಥದ್ದು ಕೂಡ ಬಿಜೆಪಿ ಲೆಕ್ಕಾಚಾರ. ಅದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಜೊತೆ ಕೈ ಜೋಡಿಸಿರುವಂಥದ್ದು. ಸೊ ಇವೆರಡೂ ಕೂಡ ಕಾಂಬಿನೇಷನ್ನು ಕಾಂಗ್ರೆಸ್ಗೆ ಎದುರಿಸೋಕ್ಕೆ ಸಾಧ್ಯ ಆಗುತ್ತಾ? ಆಗತ್ತೆ. ಹಿಂದೆ JDS ಕಾಂಗ್ರೆಸ್ ಅಲೈನ್ಸ್ ಮಾಡುವಾಗ BJP 25 ಸೀಟ್ ಬಂದವು. ಹೌದು, ಆಗಲೇ ಕೂಡ ಸರ್ಕಾರ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಮತ್ತು ಹಾಗೆ ಆಗ್ತದೆ. ಲೋಕಸಭಾ ಚುನಾವಣೆಗೆ ಯಾವುದೇ ಕಾರಣಕ್ಕೂ ಸ್ಪರ್ಧೆ ಇಲ್ಲ ಅಂತ ತಾವೇನಾದರೂ ಹೇಳ್ತೀರಾ? ನೋಡಿ, ಒಂದು ನಾನು ಹೇಳ್ತೀನಿ, ನಮ್ಮ ಪದೇ ಅದನ್ನ ಹೇಳೋದು, ಪಕ್ಷ ಇಂಥ ಜವಾಬ್ದಾರಿ ಕೊಟ್ಟು ಇಂಥದ್ದು ಮಾಡ್ರಿಪ್ಪ, ಅದ್ರ ಪ್ರಕಾರ ನಡ್ಕೊಂತೀನಿ ಅಷ್ಟೇ. ಕಾಂಗ್ರೆಸ್ನಲ್ಲಿ ಮುಸ್ಲಿಂ ಅಲ್ಪಸಂಖ್ಯಾತರ ತುಷ್ಟೀಕರಣ ಆಗ್ತಾ ಇದೆ ಅನ್ನೋದು ಪದೇ ಪದೇ ಬಿಜೆಪಿ ಆರೋಪ ಮಾಡ್ತಾ ಇದ್ದು. ಯಾಕೆ ಈ ಪ್ರಶ್ನೆ ಅಂದರೆ, ಇವಾಗ ನೀವು ಕೂಡ ಅದಕ್ಕೆ ಪ್ರಶ್ನೆ ಅಥವಾ ಉತ್ತರ ಕೊಡಬೇಕಂತ ಪರಿಸ್ಥಿತಿ ಬರುತ್ತೆ. ಬಿಜೆಪಿ ಬಹಿರಂಗವಾಗಿ ನಾಯಕರು ಹೇಳಿರುವಂಥದ್ದು. ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಕೂಡ ಆಕ್ಷೇಪ ವ್ಯಕ್ತಪಡಿಸಿದ್ರು ಕಾಂಗ್ರೆಸ್ ನಾಯಕರು, ಯಾಕೆ ಹೋಗ್ಬೇಕು ಅಂತಂದ್ರು. ಮತ್ತೊಂದು ಒಂದು ಸಮುದಾಯವನ್ನು ಓಲೈಕೆ ಮಾಡ್ತಾ ಅಂತ ಬಿಜೆಪಿ ನಾಯಕರು ಹೇಳಿದ್ರು. ಇದನ್ನು ತಾವು ಒಪ್ತೀರಾ? ಕಾಂಗ್ರೆಸ್ ಒಂದೊಂದು ಇದು ಇರ್ತದೆ. ಈಗ ಹಿಂದಿನ BJP ಇದ್ದಾಗೂ ಹಿಂದೂ ಮುಸ್ಲಿಂ ಅಂತ ಡಿಫ್ರೆನ್ಸ್ ನಾವು ಮಾಡೋಕ್ಕೆ ಹೋಗಿಲ್ಲ. ಎಲ್ಲ ವರ್ಗದವ್ರನ್ನ ಈಗ ನರೇಂದ್ರ ಮೋದಿ ಅವರು ಇದ್ದಾರೆ, ಇವತ್ತು ಎಲ್ಲ ವರ್ಗದವ್ರನ್ನ, ಅವತ್ತು ಹಲವಾರು ಯೋಜನೆ ಇದ್ದಾವೆ, ಅದು ಎಲ್ಲ ವರ್ಗಕ್ಕೂ ಅಪ್ಲೈ ಆಗ್ತದೆ, ಹಿಂದೂಗಳಿಗೂ ಆಗ್ತದೆ, ಮುಸ್ಲಿಮ್ಗೂ ಆಗ್ತದೆ. ಹೀಗಾಗಿ ನಾನು ವೈಯಕ್ತಿಕವಾಗಿ ನಾನು ಇವತ್ತು ಹಿಂದೂ ಮುಸ್ಲಿಂ ಅಂತ ಎಂದೂ ರಾಜಕಾರಣ ಮಾಡಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಡಳಿತ ಏನಂತ ಯಾವ ರೀತಿ ನೀವು ಅನಲೈಸ್ ಮಾಡ್ತೀರಾ? ನೋಡಿ, ಒಂದು ಈ ಗ್ಯಾರಂಟಿ ಯೋಜನೆ ತೊಗೊಂಬಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಅನುಷ್ಠಾನ ಆಗಿದ್ದು ಗೊತ್ತಿಲ್ಲ ನನಗೆ. ಅದು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಆಗಬೇಕಾಗಿದೆ. ಅಡ್ಮಿನಿಸ್ಟ್ರೇಷನ್ ಇನ್ನೂ ಸುಧಾರಣೆ ಆಗಬೇಕು, ಅದರಲ್ಲಿ ಇನ್ನೂ ಆಗಿಲ್ಲ ಅನ್ನೋದು. ಗ್ಯಾರಂಟಿ ಯೋಜನೆಗಳು ಅಷ್ಟು ಜನಕ್ಕೆ ತಲುಪಿಲ್ಲ ಅನ್ನೋದು ಕೂಡ ಅದಕ್ಕೆ ಅದು 100% ಅನುಷ್ಠಾನ ಆದರೆ ಒಳ್ಳೆಯದು. ಓಕೆ, ಅದು ಆಗಿದೂ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಸರ್, ನೀವು CM ಆಗಿ ಅಧಿಕಾರ ಆದ ಸಂದರ್ಭದಲ್ಲಿ ಒಂದೇ ಒಂದು ಕೂಡ ಭ್ರಷ್ಟಾಚಾರ ಸಂಬಂಧಪಟ್ಟ ತಮ್ಮ ಮೇಲೆ ಆರೋಪ ಬಂದಿಲ್ಲ. ಸಾಕಷ್ಟು ಕೂಡ ಪಾರದರ್ಶಕವಾಗಿ ಆಡಳಿತ ನಡೆಸಿರುವಂಥದ್ದು. ಈಗಿನ ಸರ್ಕಾರದ ಮೇಲೆ ಭ್ರಷ್ಟಾಚಾರ ಸಂಬಂಧಪಟ್ಟಂತೆ ಸಾಕಷ್ಟು ಆರೋಪ ಬರ್ತಾ ಇರುವಂಥದ್ದು, ಒಂದಷ್ಟು ಚರ್ಚೆಗಳು ಆರಂಭ ಆಗಿರುವಂಥದ್ದು. ಏನು ಅನಿಸುತ್ತೆ ಸರ್ ಇದ್ರ ಬಗ್ಗೆ? ಈಗ ನೋಡೋಣ, ಈಗ ಯಾವುದು ಸ್ಪೆಸಿಫಿಕ್ ಆಗಿ ಅಪೋಸಿಷನ್ ಲೀಡರ್ ಇದ್ದಾರೆ, ಅಪೋಸಿಷನ್ ಪಾರ್ಟಿ BJP ಇದೆ, ನೋಡೋಣ ಯಾವ್ಯಾವ ವಿಷಯಗಳು ಬರ್ತಾವೆ ಚರ್ಚೆ ಮಾಡೋಣ, ಪಕ್ಷದೊಳಗೆ ತೀರ್ಮಾನ ಮಾಡ್ತೀವಿ. ಗ್ಯಾರಂಟಿ ಯೋಜನೆಯಿಂದ ಒಂದಷ್ಟು ಆರ್ಥಿಕವಾಗಿ ಹೊಡೆತ ಬೀಳುತ್ತೆ ಅಂತ ಅನ್ಸಲ್ವಾ ಸರ್? ಅಲ್ಲ, ಡೆಫಿನೆಟ್ಲಿ ಅದು ಎಲ್ಲರೂ ಒಪ್ಕೊಳ್ಳೋಂಥ ಮಾತಾಡಿದ್ದಾರೆ. ಆರ್ಥಿಕವಾಗಿ ಸ್ವಲ್ಪ ಬರ್ಡನ್ ಆಗ್ತದೆ. ಒಂದ್ಸಲ ಚುನಾವಣೆಯಲ್ಲಿ ಪ್ರಣಾಳಿಕೆ ಹೇಳಿದ್ರಿಂದ ಅನುಷ್ಠಾನ ಮಾಡುವಂಥ ಕೆಲಸ ಆಗ್ತಾ ಇದೆ. ಡೆಫಿನೆಟ್ಲಿ ಓವರ್ ಅದು ಬರ್ಡನ್ ಆಗೇ ಆಗ್ತದೆ. ಅಂದರೆ ಅಭಿವೃದ್ಧಿಗೆ ಹಿನ್ನಡೆ ಆಗ್ತಾ ಇರುವಂಥದ್ದು ಮುಂದಿನ ಲೋಕಸಭಾ ಚುನಾವಣೆ ಫಲಿತಾಂಶ ನೋಡೋಣ. ಈಗ ನೆಕ್ಸ್ಟ್ ಬಜೆಟ್ ಮಂಡನೆ ಮಾಡ್ತಾರೆ, ಹಿಂದಿಂದ ಏನಾಗೈತೆ ಅನುಭವ ಇದೆಲ್ಲ ನೋಡು, ವೆರಿಫೈ ಮಾಡೋಣ. ಲೋಕಸಭಾ ಚುನಾವಣಾ ಫಲಿತಾಂಶದ ಬಳಿಕ ಗ್ಯಾರಂಟಿ ಯೋಜನೆ ನಿಂತರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಈಗ ಅದ್ರ ಬಗ್ಗೆ ನಾ ಏನು ಮಾತಾಡಕ್ಕೆ ಹೋಗಲ್ಲ. ಇದು ಬಜೆಟ್ ಆಗಲಿ, ಬಜೆಟ್ ಆದಮೇಲೆ ಮಾತಾಡೋಣ. ಸರ್, ನನ್ನ ಕೊನೆ ಪ್ರಶ್ನೆ, ಇದನ್ನು ನೀವು ತುಂಬ ಪ್ರಾಂಪ್ಟಾಗಿ ಆನ್ಸರ್ ಕೊಡಬೇಕು. ಜಗದೀಶ್ ಶೆಟ್ಟರ್ ಅವರು ಬಂದರೆ ಪಕ್ಷಕ್ಕೆ, ನಿಮ್ಮ ಜೊತೆ ಒಂದಷ್ಟು ಜನ ಬರುವಂಥ, ಯಾಕಂದರೆ ನೀವು ಪಕ್ಷ ಬಿಟ್ಟಾಗ ನಿಮ್ಮ ಜೊತೆ ಸಾಕಷ್ಟು ಮುಖಂಡರು ಕೂಡ ಕಾಂಗ್ರೆಸ್ಗೆ ಬಂದಿದ್ರು ಕೂಡ. ಈಗ ಜಗದೀಶ್ ಶೆಟ್ಟರ್ ಅವ್ರ ಮುಂದೆ ಒಂದಷ್ಟು ಜನ BJPಗೆ ಪಕ್ಷಕ್ಕೆ ನಿಮ್ಮ ದಾರಿಯನ್ನು ತುಳಿತಾರ? ನೋಡ್ರಿ, ನಾನು ಹಿಂದೆ ಕಾಂಗ್ರೆಸ್ ಪಾರ್ಟಿಲಿ ಇದ್ದಾಗೂ ಯಾರನ್ನೂ ಒತ್ತಾಯದಿಂದ ಕಾಂಗ್ರೆಸ್ ಪಾರ್ಟಿ ಹಿಡ್ಕೊಂಡು ಹೋಗಿಲ್ಲ. ನಾನು ಯಾರು ವಾಲಂಟ್ರಿಯಾಗಿ ನನಗೆ ಅಪ್ರೋಚ್ ಆಗಿದ್ದಾರೆ ಅವ್ನು ಭೇಟಿ ಮಾಡಿಸುವಂಥದ್ದು, ಪಕ್ಷಕ್ಕೆ ಜಾಯಿನ್ ಮಾಡಿಸೋದು. BJPಲಿ ಹಿಂದಿದ್ದಾಗೂ ಆಯಿತು, ಇವತ್ತು ಆಯಿತು. ಹೌದು, ಯಾರಾದರೂ ಬೇರೆ ಪಾರ್ಟಿಯವರು ವಾಲಂಟ್ರಿಯಾಗಿ ಸ್ವ ಇಚ್ಛೆಯಿಂದ ಬರ್ತಾರಂದ್ರೆ ಅವ್ನು ಸೇರ್ಪಡೆ ಮಾಡಿಸ್ತೀನಿ. ಸ್ವ ಇಚ್ಛೆಯಿಂದ ಬರುವಂಥ ಸಾಧ್ಯತೆ ಇದೆಯಾ? ಅಲ್ಲ, ನಂಗೆ ಗೊತ್ತಿಲ್ಲ. ನಾ ಇವತ್ತು ಜಸ್ಟ್ ಸೆಕೆಂಡ್ ಡೇ ಇದು ಹೊಸ ರೀಎಂಟ್ರಿ ಆದಮೇಲೆ. ನೀವು ಯಾಕಂದ್ರೆ ಪ್ರಮುಖ ನಾಯಕರು BJP ಈ ಸೆಕೆಂಡ್ ಡೇ, ಇವತ್ತು ನೀ ಆ ಕ್ವಶನ್ ಕೇಳಿದ್ರೆ ನಾ ಏನು ಹೇಳಬೇಕು? ಲಕ್ಷ್ಮಣ್ ಸವದಿ ಅವರ ನಡೆ ಸರ್, ಯಾಕಂದ್ರೆ ನೀವು ಅವರ ಜೊತೆ 100% ಇವತ್ತು ಭಾಳ ಜನರು ಕೂಡ ಆತ್ಮೀಯತೆ ಇದೆ ನಮಗೆ. ಆದರೆ ನಾ ಇವತ್ತು ಬಂದಿದ್ದೇನೆ ಪಾರ್ಟಿಗೆ, ಮತ್ತು ನಾ ಇನ್ನೂ ಯಾರೂ ನನ್ನ ಕೂಡ ಅಪ್ರೋಚ್ ಆಗಿಲ್ಲ, ಅವನು ನನಗೇನು ಭೇಟಿಯಾಗಿಲ್ಲ. ಆ ಭಾಗದಲ್ಲಿ ಹೋದಂಥ ಪ್ರಮುಖ ನಾಯಕರು ಇಬ್ಬರು, ಲಕ್ಷ್ಮಣ್ ಸವದಿ ಅವರನ್ನ ಕಾಂಗ್ರೆಸ್ ಪಕ್ಷ ಸರಿಯಾಗಿ ನಡೆಸ್ಕೊಂಡಿದೆಯಾ? ಅಂದರೆ ಸಚಿವ ಸ್ಥಾನ ಕೊಡಬೇಕಾಯಿತು ಅನ್ನೋದು ಕೂಡ ಇತ್ತು. ನೋಡಿ, ನಾನು ಈಗ ಅದ್ರ ಬಗ್ಗೆ ಚರ್ಚೆ ಅದು ಅವ್ರು ಬಿಟ್ಟಂಥ ವಿಚಾರ. ಈಗ ಲಕ್ಷ್ಮಣ್ ಸವದಿ ಹೇಳ್ಬೇಕು ಅದ್ರ ಬಗ್ಗೆ. ನಾನು ಯಾಕೆ ಅದ್ರ ಬಗ್ಗೆ ನಾನು ಮಾತಾಡೋದು? ನಾನು ಅವ್ರ ಜೊತೆ ಬಂದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅವ್ರ ಜೊತೆ ಅಂದರೆ ನಾನು ಸಪ್ರೇಟ್ ಇದರಲ್ಲಿ ಬಂದಿದ್ದು, ಅವ್ರು ನಂಬ್ಕೊಂಡು ಬಂದಿಲ್ಲ ನಾನು ಜಗದೀಶ್ ಶೆಟ್ಟರ್ ಅವ್ರನ್ನ ಅಂತ ಲಕ್ಷ್ಮಣ್. ಇದು ಕರೇನಲ್ಲ, ನನಗಿಂತ ಮುಂಚೆ ಜಾಯ್ನ್ ಆಗ್ಯಾರ ಅವರು. ಹೌದು, ನಾ ಇನ್ನೂ ಜಾಯ್ನ್ ಆಗಿದ್ದಿಲ್ಲ, ಅದಕ್ಕಿಂತ ಮುಂಚೆ ಜಾಯ್ನ್ ಆಗಿರಲ್ಲ. ಸರ್, ಹೇಳಿದ್ ಕರೆಕ್ಟ್ ಇದೆ. ಸರ್, ನನ್ನ ಕೊನೆಯ ಪ್ರಶ್ನೆ, BJP ಬಿಟ್ಟಿದ್ದಕ್ಕೆ ಪಶ್ಚಾತ್ತಾಪ ಆಗ್ತಾ ಇದೆಯಾ? ಕಾಂಗ್ರೆಸ್ ಬಿಟ್ಟಿದ್ದಕ್ಕೆ ಏನಾದರೂ ಕೂಡ ಏನು ಹೇಳ್ತೀರಾ? ಯಾವಾಗೂ ಪಶ್ಚಾತ್ತಾಪ ಆಗಿಲ್ಲ. ಕಾಂಗ್ರೆಸ್ ಪಾರ್ಟಿ ಜಾಯ್ನ್ ಆಗಿದ್ದಕ್ಕೆ ಯಾವಾಗೂ ಪಶ್ಚಾತ್ತಾಪ ಆಗಿಲ್ಲ. BJP ಬಿಟ್ಟಿದ್ದಕ್ಕೆ
BJP ಬಿಟ್ಟಿದ್ದಕ್ಕೂ ಪಶ್ಚಾತ್ತಾಪ ಆಗಿಲ್ಲ. ಈ ಮೂಲಕ ನಿಮ್ಮ ಕಾರ್ಯಕರ್ತರು, ನಿಮ್ಮ ಅಭಿಮಾನಿಗಳು, ಬಿಜೆಪಿ ಕಾರ್ಯಕರ್ತರಿಗೆ ಮರಳಿ ಸೇರ್ಪಡೆ ಆಗಿರೋ ಹಿನ್ನೆಲೆಯಲ್ಲಿ ಏನು ಸಂದೇಶ ಕೊಡ್ತೀರಿ? ಇಲ್ಲ, ಎಲ್ಲರೂ ಭಾಳ ಖುಷಿಲಿದ್ದಾರೆ. ಇಡೀ ರಾಜ್ಯದಿಂದ ಮೂಲೆಯಿಂದ ಫೋನ್ ಬರ್ತಾ ಇದ್ವು ನನಗೆ. ಈಗ ಮೊಬೈಲ್ ತೆಗೆದು ನೋಡಿದರೆ ಒಂದು 50-60 ಈಗ ಇಂಟರ್ವ್ಯೂ ಕೊಡುವಾಗ ಒಂದು 50-60 ಮಿಸ್ ಕಾಲ್ ಇರ್ತವೆ. ಇಡೀ ರಾಜ್ಯದಿಂದ ಬರ್ತಾ ಇದೆ, ಎಲ್ಲ ಕಡೆ ಸ್ಪಂದನೆ ಇದೆ, ಜನ ಖುಷಿ ಇದ್ದಾರೆ. ನಮ್ಮ ಕಾರ್ಯಕರ್ತರು, BJPಲಿದ್ದಂಥ ಕಾರ್ಯಕರ್ತರು ಪಡೆ ಭಾಳ ಖುಷಿಯಿಂದ ನಮಗೆ ಫೋನ್ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡಿದ್ರಿ. ಯಾಕೆ ಈ ಪ್ರಶ್ನೆ ಅಂತಂದರೆ, ಈ ಜಗದೀಶ್ ಶೆಟ್ಟರ್ ಅವರು ಅವಕಾಶವಾದಿ ರಾಜಕಾರಣಿ ಆಗ್ತಾರೆ. ಯಾಕಂದರೆ ಅವರು ಅಲ್ಲಿ ಟಿಕೆಟ್ ಸಿಗದಿದ್ದಾಗ ಕಾಂಗ್ರೆಸ್ಗೆ ಹೋದ್ರು, ಮತ್ತೆ ಅಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ, BJPಗೆ ಬಂದರು. ಅವಕಾಶವಾದಿ ಎಲ್ಲ ಗುರ್ತಿರುವಂಥ ವಿಚಾರ. ಇದ್ರಾಗ ಅವಕಾಶವಾದಿ ಅನ್ನೋಂಥದ್ದು ಬರುವುದಿಲ್ಲ. 34 ವರ್ಷ ಒಂದೇ ಪಾರ್ಟಿಲಿ ಇದ್ದಂಥ ವ್ಯಕ್ತಿ ನಾನು. ಅವತ್ತಿನ ಸರ್ಕಮ್ಸ್ಟೆನ್ಸ್ ಹಂಗೆ ಬಂದಿತ್ತು, ಕಾಂಗ್ರೆಸ್ ಪಾರ್ಟಿಗೆ ಹೋಗಿದ್ದೆ. ಹೀಗಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ನಮ್ಮ ಇಡೀ ಮನೆತನ ಜನಸಂಘ BJPಲಿ ಇದ್ದಂಥವು ನಾವು. ಹೀಗಾಗಿ ಅವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಆ ರೀತಿಯಾದಂಥ ನಡವಳಿಕೆಯಿಂದ ನಾನು ಹೋಗಿದ್ದೆ ಹೊರತು ಬೇರೆ ಯಾವುದೇ ಅವಕಾಶವಾದಿ ರಾಜಕಾರಣ ನಾನು ಎಂದೂ ನನ್ನ ಲೈಫ್ನಾಗ ಮಾಡಿಲ್ಲ. ಸರ್, ನೀವು ರಾಷ್ಟ್ರ ರಾಜಕಾರಣದ ಬಗ್ಗೆ ಸಾಕಷ್ಟು ಕೂಡ ಗೊತ್ತಿರುವಂಥದ್ದು. ಮುಂದಿನ ಲೋಕಸಭಾ ಚುನಾವಣೆಗೆ ರಾಷ್ಟ್ರ ಮಟ್ಟದಲ್ಲಿ ಎಷ್ಟು ಸ್ಥಾನ ಬರ್ಬೋದು BJPಗೆ, NDA? ಅಲ್ಲ, ನೋಡ್ರಿ, ಮತ್ತೆ ಕ್ಲಿಯರ್ ಮೆಜಾರಿಟಿ ಬರ್ತದೆ ಅನ್ನೋದ್ರ ಬಗ್ಗೆ ಯಾವ ಸಂಶಯ ಇಲ್ಲ. ಅದಕ್ಕಿಂತ ಹೆಚ್ಚಿಗೆ ಬರುವಂಥದ್ದು ಸಾಧ್ಯತೆನೇ ಇದೆ. ಈ ಸಲ ಇವತ್ತಿನ ವಾತಾವರಣ ನೋಡಿದಾಗ ಅತಿ ಹೆಚ್ಚು ಸ್ಥಾನಗಳನ್ನು BJP ಮತ್ತು ಕ್ಲಿಯರ್ ಮೆಜಾರಿಟಿ ಬರಲಿಕ್ಕೆ ಸಾಧ್ಯ. ಅಯೋಧ್ಯೆ ರಾಮ ಮಂದಿರ ಕೂಡ ಇದಕ್ಕೊಂದು ಅನುಕೂಲ ಆಗುತ್ತಾ? ಯಾಕಂದ್ರೆ ಜನ ಎಲ್ಲ ಕಡೆ ನೋಡ್ತಾ ಇರೋದು ಅಯೋಧ್ಯೆ ರಾಮ ಮಂದಿರ, ಶ್ರೀರಾಮ. ನೋಡಿ, ಕೆಲವೊಂದು ವಿಚಾರಗಳು ಅವು ತಾತ್ಕಾಲಿಕ ಆಗಿದ್ರು ಅದು ಸಪೋರ್ಟಿಂಗ್ ಇದ್ದೇ ಇರ್ತದೆ. ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಸಪೋರ್ಟಿಂಗ್ ಇದ್ದೇ ಇರ್ತದೆ. ಅಯೋಧ್ಯೆ ರಾಮ ಮಂದಿರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಸರ್? ಭಾಳ ಇವತ್ತು 100 ಕೋಟಿ ಜನರ ಒಂದು ಅಭಿಲಾಷೆ, ಆಸೆ. ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣ ಆಗಬೇಕು. ಅದು ಈಡೇರಿದೆ. ಹೌದು, 100 ಕೋಟಿ ಜನರಿಗೆ ಏನು ಸಂತೋಷ ಆಗಿದೆ, ವೈಯಕ್ತಿಕವಾಗಿ ನನಗೂ ಸಂತೋಷ ಆಗಿದೆ. ಆದರೆ ಕಾಂಗ್ರೆಸ್ ಅವರು ಯಾಕೆ ಸರ್ ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸ್ತಾರೆ? ಕಾಂಗ್ರೆಸ್ ಅವರು ಇಲ್ಲೇ ಅಪೇಕ್ಷೆ ವ್ಯಕ್ತಪಡಿಸಿದ್ದಾರೆ. ರಾಜಕಾರಣ ಮಾಡ್ತಾ ಇದ್ದಾರೆ. ಇನ್ವಿಟೇಷನ್ ಬಂದಿತ್ತು, ಹೋಗಿಲ್ಲ ಅಷ್ಟೇ. ನಾ ಅವತ್ತು ಅಲ್ಲಿಂದಾಗೂ ಹೇಳಿದೆ, ನಾನು ಹೋಗಿಲ್ಲ. ಅದನ್ನು ಭಾಳ ದೊಡ್ಡದು ಮಾಡೋದು ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ಕೊತಿದ್ದೀನಿ. ಇದು ಜಗದೀಶ್ ಶೆಟ್ಟರ್ ಅವರ ಮುಕ್ತ ಅಭಿಪ್ರಾಯ. ಅವ್ರು ಹೇಳ್ತಾ ಇರುವಂಥದ್ದು, ಯಾವುದು ಕೂಡ BJP ಬಿಟ್ಟಿದ್ದು ಕೂಡ ಪಶ್ಚಾತ್ತಾಪ ಇಲ್ಲ, ಅದೇ ರೀತಿ ಕಾಂಗ್ರೆಸ್ನಿಂದ ಬಂದಿದ್ದು ಕೂಡ ಪಶ್ಚಾತ್ತಾಪ ಇಲ್ಲ. ಆದರೆ BJP ಹೈಕಮಾಂಡ್ ನಾಯಕರ ಒತ್ತಾಸೆ ಮೇರೆಗೆ ಒಂದಷ್ಟು ಯಾವುದು ಕೂಡ ಕಂಡೀಷನ್ಸ್ ಇಲ್ಲದೆ ಹೋಗಿರುವಂತ ಅಂತ ಹೇಳಿರುವಂಥದ್ದು. ಇದೇ ಇವತ್ತಿನ ವಿಶೇಷ. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.